ನಮಸ್ಕಾರ ವೀಕ್ಷಕರೇ, ಇದು BGS ಬೆಂಗಳೂರು BGS ಹಾಸ್ಪಿಟ್ಲಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡ್ತಾಯಿದ್ರು. ಅಲ್ಲಿ ನಾನು ಶೂಟ್ ಮಾಡಿಕೊಂಡೆ. ಇದು BGS ಆಸ್ಪತ್ರೆಯಲ್ಲಿ ಗಣೇಶನ ವಿಗ್ರಹ ಮತ್ತು ವೆಂಕಟರಮಣ ಸ್ವಾಮಿ ವಿಗ್ರಹನ ಇಟ್ಟಿದ್ರು. ಚೆನ್ನಾಗಿದೆ, ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಅದನ್ನು ಫೋಟೋಶೂಟ್ ಮಾಡ್ಕೊಂಡಿದ್ದು ತಿರುಪತಿ ವೆಂಕಟೇಶ್ವರ. ಹೌದು, ವೆಂಕಟೇಶ್ವರ ವಿಗ್ರಹ ತುಂಬ ಚೆನ್ನಾಗಿತ್ತು. ಅದಕ್ಕೆ ಅದನ್ನು ಫೋಟೋ ತಕ್ಕೊಂಡೆ ನೋಡಿ. ಕನ್ನಡ ರಾಜ್ಯೋತ್ಸವ ಮಾಡಿದರು. ನನ್ನೊಂದು ಫೋಟೋ ತಕ್ಕೊಂಡೆ ನಾನೊಂದು. BGS ಬೆಂಗಳೂರಿನಲ್ಲಿ ಕೆಂಗೇರಿ ಹತ್ರ ಐತಲ್ಲ BGS ಹಾಸ್ಪಿಟ್ಲಲ್ಲಿ ನೋಡ್ರಿ, ಎಲ್ಲರೂ ಡ್ಯಾನ್ಸಿಗೋಸ್ಕರ ಎಲ್ಲ ಡ್ರೆಸ್ ಮಾಡ್ಕೊಂಡಿದ್ರು. ಫೋಟೋ ತಕ್ಕೊಂಡೆ ನೋಡಿ. ಡಾಕ್ಟ್ರುಗಳು ಕನ್ನಡ ರಾಜ್ಯೋತ್ಸವ ನಡೆಸ್ತಾ ಇರೋದು. ಅಲ್ಲಿ ಬೇರೆ ಕಡೆ ಅಂದರೆ ಹಾಸ್ಪಿಟ್ಲು ಹಿಂಭಾಗದಲ್ಲಿ ದೊಡ್ಡ ಹಾಲ್ ಇದೆ, ಅಲ್ಲಿ ನಡೆಸ್ತಾ ಇದ್ರು. ಚೆನ್ನಾಗಿ ನಡೆಸ್ಕೊಡ್ತಾ ಇದ್ರು ನೋಡಿ. ಆ ಹಾಸ್ಪಿಟ್ಲಲ್ಲಿ ಡಾಕ್ಟ್ರುಗಳು, ನರ್ಸು, ಆಮೇಲೆ ಇವರು ಡಾಕ್ಟ್ರುಗಳು ಎಲ್ಲ ಭೇದ ಭಾವ ಎಲ್ಲ ಒಟ್ಟಾಗಿ ಸೇರಿ ಇದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಎಲ್ಲರೂ ಸಿಸ್ಟ್ರುಗಳು, ಡಾಕ್ಟ್ರುಗಳು ಅವರೇ ನಡೆಸ್ಕೊಡ್ತಾ ಇರೋದು. ಎಲ್ಲರಿಗೂ ಈ ಥರ ಪಾತ್ರ ಕೊಟ್ಟು ಮತ್ತು ವಾರ ವೀಕ್ಲಿ ಅಂತ್ಯಾಕ್ಷರಿ ಎಲ್ಲ ಇರುತ್ತೆ ಇಲ್ಲಿ. ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ನನಗೆ ಫೋಟೋಶೂಟ್ ಮಾಡ್ಕೋಬೇಕು ಅನ್ನಿಸ್ತು, ಮಾಡಿಕೊಂಡೆ. ಸಿರಿ 2019 ವ್ಲಾಗ್ಸಿಂದ ಮಾತಾಡ್ತಾ ಇರೋದು. ನನ್ನ ಚಾನಲ್ ಸಬ್ ಮಾಡಿ. ಸಿರಿ ವ್ಲಾಗ್ಸ್ ನನ್ನ ಚಾನಲ್ಲು ಸಬ್ ಮಾಡಿ. ನನ್ನ ಮಗಳಿಗೆ ಹುಷಾರಿರಲಿಲ್ಲ, ಹಂಗಾಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದೆ ಡಾಕ್ಟ್ರು ಅವರೆಲ್ಲರೂ. ಆವಾಗ ಸಂಜೆ ಟೈಮ್, ಮಧ್ಯಾಹ್ನ ಟೈಮ್ ಒಳಗಡೆ ಬಿಡಲ್ಲ. ಬೆಳಗ್ಗೆ 12 ಗಂಟೆಯಿಂದ 4 ಗಂಟೆವರೆಗೂ ಒಳಗಡೆ ಬಿಡಲ್ವಲ್ಲ, ಅವರೇ ಎಲ್ಲ ಫುಲ್ ನೋಡ್ಕೊತಾರೆ, ಚೆನ್ನಾಗಿ ನೋಡ್ತಾರೆ. ಆ ಟೈಮಲ್ಲಿ ಒಳಗಡೆ ನಮ್ಮ ಅಳಿಯ ಇದ್ದರು, ಅವ್ರನ್ನ ಆದ್ಮೇಲೆ ಇದ್ದರು. ಆ ಟೈಮಲ್ಲಿ ನಾನು ಹೊರಗಡೆ ಕೂತ್ಕೊಂಡು ಇದೇ ರೀತಿಯಾಗಿ ಪ್ರತಿ 2-3 ಕಾರ್ಯಕ್ರಮಗಳಾದ ಮೇಲೆ ಎಲ್ಲರಿಗೂ ಕೂಡ ಪ್ರೇಕ್ಷಕರಿಗೆ ಒಂದು ಪ್ರಶ್ನೆ ಬರುತ್ತೆ. ದಯವಿಟ್ಟು ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸಬೇಕಾಗಿ ನಾವು ಕಳೆದ 2 ದಿನಗಳಿಂದ ಕನ್ನಡ ರಾಜ್ಯೋತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸ್ಪರ್ಧೆಗಳನ್ನು ಹಮ್ಮಿಕೊಂಡಿದ್ವಿ. ಇದರಲ್ಲಿ ಉತ್ತಮವಾಗಿ ನಿರ್ವಹಿಸಿದ್ದಾರೆ. ಸಿರಿ 2019 ವ್ಲಾಗ್ಸಿಂದ ನೋಡಿ. ಪ್ರಶಸ್ತಿ ಸಮಾರಂಭ ಮಾಡ್ತಾರೆ, ಎಲ್ಲರೂ ಚೆನ್ನಾಗಿ ಪಾತ್ರ ಮಾಡಿದ್ದಕ್ಕೋ ಏನೋ ಅದು ಫುಲ್ ನಾನು ನೋಡಲಿಲ್ಲ. ಅವ್ರಿಗೆಲ್ಲ ಪ್ರಶಸ್ತಿ ಕೊಡ್ತಾಯಿದ್ದಾರೆ. ಸಿರಿ 2019 ವ್ಲಾಗ್ಸಿಂದ ಮಾತಾಡ್ತಿರೋದು. ಒಬ್ಬೊಬ್ಬರನ್ನೇ ಕರೆದು ಅವ್ರಿಗೆಲ್ಲ ಪ್ರಶಸ್ತಿ ಕೊಡ್ತಾಯಿದ್ದಾರೆ. ಒಬ್ರದ್ದು ಡ್ಯಾನ್ಸ್ ಇತ್ತು, ಅವಾಗೆಲ್ಲ ನಾನು ಫೋಟೋ ತಗೊಳ್ಳಿಲ್ಲ, ಶೂಟ್ ಮಾಡ್ಕೊಳ್ಳಿಲ್ಲ ವೀಡಿಯೋನ. ಅದು ಯಾವಾಗಲೂ ಮಾಡಿದರು. ಸಿರಿ 2019 ವ್ಲಾಗ್ಸಿಂದ ಮಾತಾಡ್ತಿರೋದು. ಪ್ಲೀಸ್ ಸಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ನನ್ನ ಚಾನಲ್ನ.
ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಹೋಗಿದ್ದೆ, ಸಂಜೆ ಟೈಮ್ ಹೋಗಿತ್ತು ಅವಾಗ. ಆಗ ಯಾವಾಗಲೂ ಇವರೆಲ್ಲ ಡ್ಯಾನ್ಸು ಹಾಡು ಎಲ್ಲ ಹೇಳಿದರು. ಹಂಗೂ ಫಾಸ್ಟಾಗಿ ಓಡಿಸಿದ್ದೀನಿ ಒಂದೊಂದು ಕಡೆ. ಎಲ್ಲರೂ ನನ್ನನ್ನು ಕ್ಷಮಿಸಬೇಕು, ಫಾಸ್ಟಾಗಿ ಓಡಿಸಿದ್ದೀನಿ, ಜಾಸ್ತಿ ಲೆಂತ್ ಆಗುತ್ತೆ ಅಂತ. ಕರುನಾಡ ಹಿರಿಮೆಯನ್ನು ಹಾಡಲು ಬರುತ್ತಿದ್ದಾರೆ ಬಲ್ಕ್ ಫಾರ್ಮಸಿ ವಿಭಾಗದಿಂದ ಮಹೇಶ್. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ, ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಫಾಸ್ಟಾಗಿ ಓಡಿಸಿರೋದ್ರಿಂದ ಈ ರೀತಿ ಬರ್ತಾಯಿದೆ. ನೋಡಿ, ಡಾಕ್ಟರ್ಗಳು ಸಿಸ್ಟರ್ಗಳೆಲ್ಲ ಇದು ರ್ಯಾಂಪ್ ವಾಕಿಂಗ್, ಸ್ಟೇಜ್ ಮೇಲೆ ವಾಕಿಂಗ್ ಮಾಡ್ತಾರೆ. ಲಾಸ್ಟಿಗೆ ಡಾಕ್ಟ್ರ್ ಜೊತೆನೂ ವಾಕ್ ಮಾಡ್ತಾರೆ ನೋಡಿ. ಸಿಸ್ಟ್ರುಗಳಿಗೆ ಕೆಲಸಗಾರರಿಗೆ ಬೇಜಾರಾಗಬಾರ್ದು ಅನ್ನೋ ಕಾರಣಕ್ಕೆ ಈ ಥರ ಫಂಕ್ಷನ್ ಇಡ್ತಾ ಇರ್ತಾರೆ ಆ ಹಾಸ್ಪಿಟ್ಲಲ್ಲಿ. ಬೆಂಗಳೂರಲ್ಲಿ ಸುಮಾರು ಎಲ್ಲ ಹಾಸ್ಪಿಟ್ಲಲ್ಲೂ ಹಾಗೆ ಮಾಡ್ತಾ ಇರ್ತಾರೆ, ಫಂಕ್ಷನ್ಗಳು ಇಡ್ತಾ ಇರ್ತಾರೆ. ಅವರಿಗೆಲ್ಲ ಅಂತ್ಯಾಕ್ಷರಿ ಫಂಕ್ಷನ್ಗಳು ಇಡ್ತಾ ಇರ್ತಾರೆ. ನನಗೆ ಮಧ್ಯೆ ತಳ್ಳಾಡ್ತಿದ್ರು, ಹಿಂದ್ಗಡೆ ಎಲ್ಲ ದಾರಿ ಇತ್ತಲ್ಲ, ನನಗೆ ಜಾಗನೇ ಇರಲಿಲ್ಲ ನಿಂತ್ಕೊಳ್ಳೋಕ್ಕೆ, ಅದಕ್ಕೆ ಈ ಥರ ಅಳ್ಳಾಡಿಸ್ತಿದ್ರು. ಕ್ಯಾಮ್ರಾ ಅಳ್ಳಾಡ್ತಾಯಿತ್ತು ನನ್ನ ಮೊಬೈಲು. ನನ್ನ ಹಿಂದ್ಗಡೆನೇ ದಾರಿ ಇರೋದ್ರಿಂದ ಎಲ್ಲ ನುಗ್ಗಿ ಹೋಗ್ತಾಯಿದ್ರು, ನನ್ನನ್ನು ತೊಳ್ಕೊಂಡು ಹೋಗ್ತಾಯಿದ್ರು. ಹಂಗಾಗಿ ಈ ಥರ ವಿಡಿಯೋ ಶೇಕ್ ಆಗ್ತಾಯಿದೆ. ಪ್ಲೀಸ್ ಎಲ್ಲ ನಾನು ಕ್ಷಮಿಸಬೇಕು. ಡಾಕ್ಟ್ರು ಬಂದರು ನೋಡಿ, ನನ್ನ ಜೊತೆ ಎಲ್ಲ ರ್ಯಾಂಪ್ ವಾಕ್ ಮಾಡಿ ಅಂತ ಹೇಳಿ. ಸರ್ಜನ್ ಇವರು. ದಿನ ನೋಡ್ತಾ ಇರ್ತೀವಿ, ಹೆಸರು ಯಾರು ತಿಳ್ಕೊಂಡಿಲ್ಲ, ಅಷ್ಟು ತಿಳ್ಕೊಬೇಕು ಅಂತ. ಭಾಳ ಚೆನ್ನಾಗಿ ಕೆಲಸ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ನೀವು ನಮ್ಮ ಹಾಸ್ಪಿಟಲ್ ಇರೋದು. ಶಾಂತಮ್ಮ, ಸುಯ, ಇವರೆಲ್ಲರಿಗೂ ಜೋರ ಚಪ್ಪಾಳೆ. ಅಲ್ಲೇ
ಒಟ್ಟಿನಲ್ಲಿ